ನಟಿ ಶಫಾಲಿ ಜರಿವಾಲಾ ನಿಗೂಢ ಸಾವು ಪ್ರಕರಣ ಶಫಾಲಿಯದ್ದು ಸಹಜ ಸಾವ ಅಥವಾ ಅಸ್ವಾಭಾವಿಕ ಸಾವ ಅನ್ನುವಂತ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಈ ಅನುಮಾನ ಇದೀಗ ತೀವ್ರ ಪಡ್ಕೊಳ್ತಾ ಇದೆ. ಶಫಾಲಿ ಜರಿವಾಲಾ ಪತಿ ಪರಾಕ್ತಾಗಿ ಮೇಲೇನೆ ಅನುಮಾನ ಹೆಚ್ಚಾಗ್ತಾ ಇದೆ. ಹೆಂಡತಿ ಸತ್ತಿದ್ರೂ ಕೂಡ ನಾಯಿ ಕರ್ಕೊಂಡು ವಾಕಿಂಗ್ ಹೋಗಿದ್ದ ಶಫಾಲಿ ಪತಿ. ಇದು ಈ ಅನುಮಾನ ಬಲಪಡಿಸುವಂತೆ ಮಾಡ್ತಾ ಇದೆ. ಶಫಾಲಿ ಮೃತಪಟ್ಟಿದ್ದು ಮನೆಯಲ್ಲೋ ಆಸ್ಪತ್ರೆಯಲ್ಲೋ ಈ ಅನುಮಾನ ಕೂಡ ಇದೆ. ಯಾರಾದರೂ ಮನೆಯಲ್ಲಿ ಸಾವಾಗಿದೆ ಅಂತ ಹೇಳಿದ್ರೇನೆ 3 ದಿನ ಮನೆಯಿಂದ ಹೊರಗೆ ಬರೋ ಪರಿಸ್ಥಿತಿಯಲ್ಲಿ ಇರಲ್ಲ. ಆಘಾತಕ್ಕೊಳಗಾಗಿರ್ತಾರೆ, ಆತಂಕದಲ್ಲಿರ್ತಾರೆ, ಬೇಸರದಲ್ಲಿರ್ತಾರೆ, ದುಃಖ ಇರತ್ತೆ. ಇಲ್ಲಿ ಮಡದಿ ಹೆಂಡತಿನೇ ಸತ್ತು ಹೋಗಿದ್ರು ಕೂಡ ನಾಯಿ ಕರ್ಕೊಂಡು ವಾಕಿಂಗ್ ಹೋಗಿದ್ದ ಅನ್ನೋದೇ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು. ಹಾಗಿದ್ರೆ ನಾಯಿ ಕರ್ಕೊಂಡು ವಾಕಿಂಗ್ ಹೋಗುವಂಥ ಮನಸ್ಥಿತಿ ಇದೆ ಅಂತಂದರೆ ಇನ್ನು ಯಾವ ಥರ ಇರಬಹುದು ಪ್ರಶ್ನೆ ಅಲ್ವಾ ಇದು? ಅನುಮಾನ ಕಾರಣವಾಗಲ್ವಾ? ಅದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ, ಇಲ್ಲಿ ಮೃತಪಟ್ಟಿರುವುದು ಮನೆಯಲ್ಲೋ ಆಸ್ಪತ್ರೆಯಲ್ಲೋ ಅಂತ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಪರಾಕ್ತಾಗಿ ಶಫಾಲಿ ಪತಿ ತನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಅನ್ನುವಂಥ ವಿಚಾರ ಗೊತ್ತಿದ್ರೂ ತಾನು ಸಾಕಿದ ನಾಯಿನ ಕರ್ಕೊಂಡು ವಾಕಿಂಗ್ ಹೋಗಿದ್ದಿದ್ದು. ಅದು ಹೇಗೆ, ಯಾವ ರೀತಿಯಾಗಿ ಈ ಮನಸ್ಥಿತಿಗೆ ಬಂದು ತಲುಪ್ತಾರೆ? ಪ್ರಶ್ನೆ ಇದೆ, ಅನುಮಾನ ಇದೆ. ಪೊಲೀಸರು ಇಲ್ಲಿವರೆಗೂ ದೃಢಪಡಿಸ್ತಾ ಇಲ್ಲ ಇದು ಸಹಜ ಸಾವೋ ಅಥವಾ ಬೇರೆ ಇನ್ಯಾವುದಾದ್ರೂ ಆ್ಯಂಗಲ್ ಇದೆಯೋ ಅಂತ. ನೋಡಿ, ಆ್ಯಂಟಿ ಏಜಿಂಗ್ನಿಂದ ಆಘಾತ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಏನಿದು ಆ್ಯಂಟಿ ಏಜಿಂಗ್? ಇದು ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾದಂಥ ವಿಚಾರ. ಶಫಾಲಿ ಸಾವಿನ ಸುತ್ತ ಹಲವು ಅನುಮಾನಗಳಿದೆ, ಹಲವು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಒಂದು ಪತಿ ಮೇಲೆ ಅನುಮಾನ, ಇನ್ನೊಂದು ಆ್ಯಂಟಿ ಏಜಿಂಗ್. ಸೊ ಏನಿದು ಆ್ಯಂಟಿ ಏಜಿಂಗ್ ಅಂತ ನೋಡೋದಾದರೆ, ಆ್ಯಂಟಿ ಏಜಿಂಗ್ ಔಷಧಗಳಿಂದ ಹೃದಯಾಘಾತ ಆಗಿರಬಹುದಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಹೀಗಂದರೆ 7 ರಿಂದ 8 ವರ್ಷಗಳಿಂದ ಈ ಆ್ಯಂಟಿ ಏಜಿಂಗ್ ಔಷಧವನ್ನು ಸೇವನೆ ಮಾಡ್ತಾ ಇದ್ರಂತೆ ಶಫಾಲಿ. ಕಳೆದ ಜೂನ್ 27ರಂದು ಪೂಜೆ ಇದ್ದ ಕಾರಣ ಉಪವಾಸ ಮಾಡಿದ್ರಂತೆ. ಉಪವಾಸ ಇದ್ರೂ ಕೂಡ ಮಧ್ಯಾಹ್ನ ಆ್ಯಂಟಿ ಏಜಿಂಗ್ ಔಷಧ ಸೇವನೆ ಮಾಡಿದ್ರಂತೆ. ರಾತ್ರಿ 10 ರಿಂದ 11ರ ಮಧ್ಯ ಶಫಾಲಿ ಆರೋಗ್ಯ ಏರುಪೇರು ಆಗಿದೆ. ದಿಢೀರನೆ ಮೈ ನಡುಕ ಶುರುವಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಶಫಾಲಿ. ತಕ್ಷಣ ಶಫಾಲಿನ ಆಸ್ಪತ್ರೆಗೆ ಕರೆದೊಯ್ದ ಪತಿ ತಾಗಿ. ಸೊ ಈ ಆ್ಯಂಗಲನ್ನು ಕೂಡ ಹೇಳ್ತಾ ಇದ್ದಾರೆ. ಶಫಾಲಿಗೆ ಪಿಡ್ಸಿತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಆ ರೀತಿಯಾಗಿ ಆರೋಗ್ಯ ಸಮಸ್ಯೆ ಇತ್ತು, ಪಿಡ್ಸಿತ್ತು. ಅದರ ಜೊತೆಗೆ ಪೂಜೆ ಇದೆ ಅಂತ ಉಪವಾಸ ಮಾಡಿದ್ದಾರೆ, ಆಹಾರ ಸೇವನೆ ಮಾಡಿಲ್ಲ. ವಯಸ್ಸು ಆಗದೆ ಇರೋ ಥರ, ವಯಸ್ಸು ಕಮ್ಮಿ ಕಾಣೋ ಥರ, 40 ಆದ್ರೂ 25 ಥರ ಕಾಣಬೇಕು ಅಂತ ಈ ಮೆಡಿಸಿನ್ಸ್ ಎಲ್ಲ ತೆಗೆದುಕೊಳ್ತಾರೆ ಸೆಲೆಬ್ರಿಟಿಗಳು. ಸೊ ಆ ಮೆಡಿಸನನ್ನು ಕೂಡ ತಗೊಂಡಿದ್ರಂತೆ. ಖಾಲಿ ಹೊಟ್ಟೆಯಲ್ಲಿದ್ದಾಗ, ಉಪವಾಸದಲ್ಲಿದ್ದಾಗಲೂ ಕೂಡ ಆ ಮೆಡಿಸನ್ ತೆಗೆದುಕೊಂಡಿದ್ದು. ಅವರಿಗೆ ಪಿಟ್ಸ್ ಬೇರೆ ಇತ್ತು. ಸೊ ಇದೆಲ್ಲವೂ ಕೂಡ ಅವರ ದೇಹದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಿರಬಹುದಾ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇರೋದು. ಶಫಾಲಿ ಅವರನ್ನು ನೋಡಿದಾಗ ಪ್ರತಿಯೊಬ್ಬರು ಹೇಳ್ತಾ ಇದ್ದಿದ್ದು ಹಾಗೇನೆ, 41 ವರ್ಷ, ಬಟ್ ಹಾಗೆ ಅನಿಸಲ್ಲ, ಎಷ್ಟು ಯಂಗಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ತಾರೆ ಅಂತ. ಈ ಸೆಲೆಬ್ರಿಟಿಗಳು ಬಹುತೇಕರು ಈ ಥರದೊಂದು ಟ್ರೀಟ್ಮೆಂಟಿಗೆ ಒಳಪಡ್ತಾರೆ ಎನ್ನುವುದನ್ನು ಕೂಡ ಹೇಳಲಾಗ್ತಾ ಇತ್ತು. ಅಂದರೆ ಸರ್ಜರಿಗಳನ್ನು ಮಾಡಿಸ್ಕೊಳ್ತಾರೆ, ವಯಸ್ಸಾಗದೇ ಇರೋ ಥರ, ಮುಖದಲ್ಲಿ ಸುಕ್ಕು ಬರದೇ ಇರೋ ಥರ ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ತಾ ಇರ್ತಾರೆ ಅಂತ. ಯಾವುದೇ ಆದರೂ ಅತಿಯಾದರೂ ಅಮೃತನು ವಿಷ ಅಂತ ಹೇಳೋ ಹಾಗೇನೆ, ನೋಡಿ, ನಮ್ಮ ವಯಸ್ಸನ್ನೇ ತಡೆ ಹಿಡಿಯುವಷ್ಟು ಕೆಪಾಸಿಟಿ ಇರುತ್ತೆ ಆ ಮೆಡಿಸನ್ಗೆ ಅಂತಂದರೆ ಅದರ ಸೈಡ್ ಎಫೆಕ್ಟ್ಸ್ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಸೊ ಶಫಾಲಿ ಅವರು ಆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ವಿಪರೀತವಾಗಿ ಆ ಟ್ರೀಟ್ಮೆಂಟ್ಗೆ ಅವರು ಒಗ್ಗಿಕೊಂಡಿದ್ರಿಂದ, ಜೊತೆಗೆ ಉಪವಾಸ ಮಾಡಿದ್ರೂ ಆ ಟ್ರೀಟ್ಮೆಂಟನ್ನು ಅವರು ಪಡ್ಕೊಳ್ತಾ ಇದ್ದಿದ್ದರಿಂದ ಹೃದಯಾಘಾತ ಆಗಿರಬಹುದಾ ಅನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಬಟ್ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆಯೇ ಈ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ಸ್ ಏನು ಹೇಳುತ್ತೆ ಅನ್ನೋದನ್ನು ಅವರು ದೃಢಪಡಿಸ್ತಾ ಇಲ್ಲ, ಬಹಿರಂಗಪಡಿಸೋದಕ್ಕೂ ಕೂಡ ಸಿದ್ಧರಿಲ್ಲ. ಹಾಗಾಗಿ ಸಹಜವಾಗಿ ಅನುಮಾನ ಹುಟ್ಕೊಳ್ತಾ ಇದೆ, ಏನೇನು ಆಗ್ತಾ ಇದೆ ಈ ಕೇಸ್ನಲ್ಲಿ ಅಂತ. ಇನ್ನೊಂದು, ಅವರ ಪತಿ ಮೇಲೆ ಅನುಮಾನ ಬರ್ತಾ ಇರುವಂಥದ್ದು. ತನ್ನ ಪ್ರೇಯಸಿ, ಪ್ರೀತಿ ಮಾಡೋ ಮದುವೆ ಆಗಿದ್ರು ಇವರು, ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು, ಉತ್ತಮ ಬಾಂಡಿಂಗ್ ಇತ್ತು ಗಂಡ ಹೆಂಡತಿ ನಡುವೆ. ಹಾಗಿದ್ರೂ ಕೂಡ ಹೆಂಡತಿ ಸತ್ತೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ಮೇಲೂ ಈ ಮಹಾಶಯ ನಾಯಿ ಕರ್ಕೊಂಡು ವಾಕಿಂಗ್ ಹೋಗಿದ್ರು ಅಂತ ಅಂದರೆ ಹೆಂಗೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ.